ನಮಸ್ಕಾರ ವೀಕ್ಷಕರೇ, ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೋನಕುಂಟ್ಲು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವದ ಬಗ್ಗೆ ಕೃಷಿಕ ಸಮಾಜದ ಖಜಾನ್ಸಿ ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ BS ಸತೀಶ್ ಕುಮಾರ್ ಮಾತನಾಡಿ, ಕೋನಕುಂಟ್ಲು ದೇವಾಲಯದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಮಹಿಮಾನು ದೇವರಾಗಿದ್ದು ಅಸಂಖ್ಯಾತ ಭಕ್ತರು ಆಗಮಿಸಿ ರಥೋತ್ಸವವನ್ನು ವೀಕ್ಷಿಸಿ ಪುನೀತರಾಗುತ್ತಾರೆ ಎಂದು ಹೇಳಿದರಲ್ಲದೆ, ದೇವಾಲಯದ ಪುನರ್ಜೀರ್ಣೋದ್ಧಾರದ ಕಾರ್ಯವನ್ನು ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು 1,20,00,000 ರು ದೇವಾಲಯ ಸುಂದರವಾಗಿ ಕಾಣಲು ಕಾಮಗಾರಿಯನ್ನು ಅತಿ ಶೀಘ್ರದಲ್ಲೇ ಕೆಲಸ ಪ್ರಾರಂಭವಾಗುತ್ತದೆ ಎಂದು ತಿಳಿಸಿದರು. ದೇವಾಲಯದ ಪ್ರಧಾನ ಅರ್ಚಕ ಪುರುಷೋತ್ತಮಾಚಾರ್ ಅಲಿಯಾಸ್ ಮನು ಸ್ವಾಮಿಗಳು ದೇವಾಲಯದ ಇತಿಹಾಸದ ಬಗ್ಗೆ ಎಳೆಯಾಗಿ ವಿವರಿಸಿದರು. ಈ ಸಂದರ್ಭದಲ್ಲಿ BN ನಾರಾಯಣ ಸ್ವಾಮಿ, ವೆಂಕಟರಮಣ, ಸೋನಾ ಕೃಷ್ಣಾರೆಡ್ಡಿ, ಆನಂದ್ ರೆಡ್ಡಿ, ಮಾರಪ್ಪ ರೆಡ್ಡಿ, GT ರಾಮಚಂದ್ರ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. BS ಸತೀಶ್ ಅಂತ, ನಾನು ಕೃಷಿಕ ಸಮಾಜದ ಖಜಾನ್ಸಿ ಆಗಿದ್ದೇನೆ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯನಾಗಿರುತ್ತೇನೆ. ಚಿಂತಾಮಣಿ ತಾಲೂಕು ಭಟ್ಲಹಳ್ಳಿ ಗ್ರಾಮದ ಮುಜರಾ ಕೋನಕುಂಟ್ಲು ಶ್ರೀ ಕ್ಷೇತ್ರ ಕೋನಕುಂಟ್ಲು ರಾಯರು ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪುರಾತನ ಪ್ರಸಿದ್ಧವಾದ ಒಂದು ವೃತ್ತದಲ್ಲಿ ಉದ್ಭವವಾಗಿರುವ ದೇವಸ್ಥಾನವಾಗಿರುತ್ತದೆ. ಇದು ಪುರಾತನ ದೇವಸ್ಥಾನವಾಗಿದ್ದು ಪ್ರತಿ ವರ್ಷಗಳಂತೆ ಸುಮಾರು ವರ್ಷಗಳಂತೆ ಇಲ್ಲಿ ರಥೋತ್ಸವವು ತುಂಬ ವೈಭವವಾಗಿ ನಡೆಯುತ್ತದೆ. ಈ ರಥೋತ್ಸವಕ್ಕೆ ಈ ದೇವಸ್ಥಾನದ ಇತಿಹಾಸದ ಪ್ರಯುಕ್ತ ಈ ದೇವರ ಕೃಪೆಗೆ ಸುಮಾರು ಭಕ್ತಾದಿಗಳು ಆಂಧ್ರ, ತಮಿಳುನಾಡು ಮತ್ತು ತೆಲಂಗಾಣ, ಕರ್ನಾಟಕದಿಂದ ಭಕ್ತಾದಿಗಳು ಬರುತ್ತಿರ್ತಾರೆ. ಈ ರಥೋತ್ಸವಕ್ಕೆ ಇದು ಒಳ್ಳೆಯ ಮಹಿಮೆಯುಳ್ಳ ದೇವಸ್ಥಾನವಾಗಿರುತ್ತದೆ. ಇಲ್ಲಿ ಸುಮಾರು ಕೋರಿಕೆಗಳು, ಈ ರಥೋತ್ಸವ ಹಿಡಿದು ಕೋರಿಕೆಗಳು, ಜನರ ಭಕ್ತರ ಕೋರಿಕೆಗಳು ಈಡೇರುತ್ತದೆ. ಮತ್ತು ಇಲ್ಲಿ ಈ ರಥೋತ್ಸವದ ಉದ್ದೇಶ ಚೆನ್ನಾಗಿ ನಡೀಬೇಕಂತ ಹೇಳಿಬಿಟ್ಟು ಮತ್ತು ಇಲ್ಲಿರುವ ಮಳೆ ಬೆಳೆ ಎಲ್ಲ ಚೆನ್ನಾಗಿ ನಡೆದು ಭಕ್ತಾದಿಗಳು ಎಲ್ಲ ಮರಿಕೆ ಮಾಡಿಕೊಂಡು ಹೋಗ್ತಾರೆ. ಹಾಗೆ ಸಂಬಂಧವಾಗಿ ಇಲ್ಲಿ ನಡೆಯುತ್ತದೆ. ಹಾಗೂ ಇಲ್ಲಿನ ಪವಾಡ ಇಲ್ಲಿನ ಸುಮಾರು ವರ್ಷಗಳಿಂದ ಶಿಥಿಲವಾಗಿದ್ದ ದೇವಸ್ಥಾನಕ್ಕೆ ನಮ್ಮ ಉನ್ನತ ಶಿಕ್ಷಣ ಸಚಿವರಾದ MC ಸುಧಾಕರ್ ರೆಡ್ಡಿಯವರ ಕಾಳಜಿಯಿಂದ 1,20,00,000 ಅನುದಾನವನ್ನು ಇಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಗೋಪುರಕ್ಕೆ ತಂದಿರುತ್ತಾರೆ. ಅವರಿಗೆ ಇಲ್ಲಿರುವ ಭಕ್ತಾದಿಗಳಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಕೋನಕುಂಟ್ಲು ದೇವಾಲಯ ನಮ್ಮ ಹೆಸರು. ಇಲ್ಲಿ ನಾವು ಅರ್ಚಕರಾಗಿ ಸುಮಾರು ವರ್ಷಗಳಿಂದ ವಂಶಪಾರಂಪರೆಯಿಂದ ಇಲ್ಲಿ ಅರ್ಚಕರ ವೃತ್ತಿಯನ್ನು ಮಾಡಿಕೊಂಡು ಬಂದಿರುತ್ತೇವೆ. ಆದರೆ ಈ ಒಂದು 2026-27ನೇ ಪ್ರಸ್ತುತ ಈ ಕೋನಕುಂಟ್ಲು ಕ್ಷೇತ್ರದಲ್ಲಿ ತುಂಬ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ತುಂಬ ವಿಶೇಷವಾಗಿ ನಡೀತಾ ಇದೆ. ಇದಕ್ಕೆ ಸುಮಾರು ಹಲವು ಪ್ರದೇಶಗಳಿಂದ ಸುಮಾರು ಎಲ್ಲ ಒಂದು ಸುತ್ತಮುತ್ತಲಿನ ಗ್ರಾಮಸ್ಥರ ಎಲ್ಲ ಸಮಸ್ತ ಭಕ್ತಾದಿಗಳು ಹಾಗೂ ಸೇವಾಕರ್ತರು ಇಲ್ಲಿ ಅನ್ನ ಸಂತರ್ಪಣೆ ವಿತರಣೆಯು ನಡೀತಾ ಇದೆ. ಸುಮಾರು 25,000 ಅತಿ ಹೆಚ್ಚಿನ ಜನಸಂಖ್ಯೆಗಳಿಗೆ ಎಲ್ಲರಿಗೂ ಸಹ ಈ ಒಂದು ಅನ್ನ ಸಂತರ್ಪಣೆ, ಈ ಒಂದು ಪ್ರಸಾದ ವಿತರಣೆ ಎಲ್ಲರಿಗೂ ನಡೀತಾ ಇದೆ. ಅಂದರೆ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ನಿನ್ನೆ ಸ್ವಾಮಿಯವರಿಗೆ ವಿಶೇಷವಾಗಿ ದೇವರ ಕಲ್ಯಾಣೋತ್ಸವ ನಡೀತು. ರಾತ್ರಿ 8ರಿಂದ 11:30ಗೆ ಮಹಾಮಂಗಳಾರತಿಯಾಗಿ ಒಂದು ಬೆಳ್ಳಿ ರಥದಲ್ಲಿ ಸ್ವಾಮಿಯವರು ಒಂದು ಪ್ರಾಕಾರೋತ್ಸವ ಇತ್ತು. ಪಾರಿಶ್ ಕೋನಪ್ಪ ಅವರ ಒಂದು ಕುಟುಂಬಸ್ಥರಿಂದ, ಗೋಡಂಪಲ್ಲಿ ಗ್ರಾಮಸ್ಥರಿಂದ. ನಂತರ ಇವತ್ತಿನ ದಿನ ಈ 9/4/2026 ವಿಶೇಷವಾಗಿ ಮಧ್ಯಾಹ್ನ 12:30ರಿಂದ 1:30ರೊಳಗೆ ಬ್ರಾಹ್ಮಣರ ಒಂದು ಸಂಘದಿಂದ ಮಡಿ ರಥೋತ್ಸವ ಅಂತ ಹೇಳಿ ತುಂಬ ವಿಶೇಷವಾಗಿ ಯಾವುದೇ ಒಂದು ಅಡೆತಡೆಗಳು, ತೊಂದರೆಗಳು, ವಿಘ್ನಗಳು ಆಗದಂತೆ ಸುಸೂತ್ರವಾಗಿ ವಿಜೃಂಭಣೆಯಿಂದ ಈ ಬ್ರಹ್ಮರಥೋತ್ಸವ ನಡೀತಾ ಇದೆ. ನಂತರ ನಾಳೆ ವಿಶೇಷವಾಗಿ ದೋಪೋತ್ಸವ ಅಂತ ಇದೆ. 10/4/2026 ದೋಪೋತ್ಸವ, 11/4/2026 ವಸಂತೋತ್ಸವ ಅಂತ ಇರುತ್ತೆ. ಅಂದರೆ ಕೊನೆಯ ದಿನ ಈ ಒಂದು ಮೂರನೇ ದಿನಾಂಕದಿಂದ ಹಿಡಿದು 16ನೇ ತಾರೀಕು 14 ದಿನಗಳ ಜಾತ್ರೆ ಮಹೋತ್ಸವ ನಡೀತಾ ಇದೆ. ಕೊನೆಯ ದಿನ 16ನೇ ತಾರೀಕು 16/4/2026 ಕೊನೆಯ ದಿನ ಅಮಾವಾಸ್ಯೆಗೆ ರಾತ್ರಿ ಸಮಯದಲ್ಲಿ 11:30 ಗಂಟೆಗೆ ಸರಿಯಾಗಿ ಚಿಂತಪಲ್ಲೆ ಒಂದು ಗ್ರಾಮಸ್ಥರಿಂದ ಶೈನೋತ್ಸವ ಅಂತ ನಡೆಯುತ್ತೆ. ಕೊನೆಯ ಒಂದು ದಿನದಂದು ಶೈನೋತ್ಸವ ಅಂತ ನಡೆಯುತ್ತೆ. ಸುಮಾರು ಅವರ ಒಂದು ಚಿಂತಪಲ್ಲೆ ಒಂದು ಗ್ರಾಮಸ್ಥರು, ಹಲವು ಕುಟುಂಬಸ್ಥರು, ಸುಮಾರು 100ರಿಂದ 200 ಜನಕ್ಕೂ ಹೆಚ್ಚು ಕುಟುಂಬಸ್ಥರು ಬಂದು ಈ ಒಂದು ಸ್ವಾಮಿಗೆ ಕೊನೆಯ ದಿನ ಶೈನೋತ್ಸವ ಅಂತ ಮಾಡಿಸ್ತಾರೆ. ಅವರು ವಂಶಪಾರಂಪರೆಯಿಂದ ಸುಮಾರು ವರ್ಷಗಳಿಂದ ಮಾಡಿಸ್ತಾ ಇದ್ದಾರೆ. ಅಂದರೆ ಸ್ವಾಮಿಗೆ ತುಂಬ ವಿಶೇಷವಾಗಿ ಇಲ್ಲಿ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪುಷ್ಪ ಪಲ್ಲಕ್ಕಿ,
ರಾತ್ರಿ ಸಮಯದಲ್ಲಿ ಇವತ್ತಿನ ದಿನ ಜ್ಯೋತಿ ಈವೆಂಟ್ಸ್ ಅಂತ ಸುಮಾರು ಒಂದು ಡ್ಯಾನ್ಸ್ ಕಾರ್ಯಕ್ರಮ, ಮನರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಈ ಒಂದು ರಾತ್ರಿ 8 ಗಂಟೆಗೆ ಪ್ರಾರಂಭವಾಗಿ ರಾತ್ರಿ 12 ಗಂಟೆ 30 ನಿಮಿಷಕ್ಕೆ ಮುಕ್ತಾಯವಾಗ್ತದೆ. ಇದಕ್ಕೆ ಸುಮಾರು 40,000 ಜನ ಸೇರ್ತಾರೆ ಈ ದಿನ ರಾತ್ರಿ ಈ ಒಂದು ಕಾರ್ಯಕ್ರಮಕ್ಕೆ. ಅದರಿಂದ ಈ ಸ್ವಾಮಿಗೆ ತುಂಬ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತರಾಗಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರು ಬ್ರಹ್ಮರಥೋತ್ಸವದಲ್ಲಿ ಹೋಗ್ತಾ ಇದ್ದಾರೆ. ಮೂಲ ವಿಗ್ರಹ ಸ್ವಾಮಿಯವರು ಉದ್ಭವವಾಗಿ ಇಲ್ಲೇ ಹುಟ್ಟದಲ್ಲೇ ಸ್ವಾಮಿಯ ಒಂದು ಅಪಾರವಂತಹ ಶಕ್ತಿ ಎಲ್ಲರ ಒಂದು ಭಕ್ತಾದಿಗಳ ಒಂದು ಮನಸ್ಸಿನಲ್ಲಿ ಅಂದುಕೊಂಡಿರುವಂತಹ ಸಂಕಲ್ಪ ಕೋರಿಕೆಗಳು ಶೀಘ್ರವಾಗಿ ಅವರ ಕೋರಿಕೆಗಳು ನೆರವೇರ್ತದೆ. ಆದ್ದರಿಂದ ಸಹಸ್ರಾರು ಸಂಖ್ಯೆಗಳಲ್ಲಿ ಈ ಎಲ್ಲ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳಿಗೆ ಭಕ್ತರು ಸೇರಿ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಯಶಸ್ವಿಗೊಳಿಸ್ತಾ ಇದ್ದಾರೆ. ತುಂಬ ಸುಮಾರು 25,000 ಹೆಚ್ಚಿನ ಜನಸಂಖ್ಯೆಗೂ ಸಹ ಇಲ್ಲಿ ಅನ್ನ ಸಂತರ್ಪಣೆ ವಿತರಣೆ, ರಾಮಕೋಡಿಯಲ್ಲಿ ಪ್ರಸಾದ ವಿತರಣೆ, ಶ್ರೀ ಭಕ್ತಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಅನ್ನ ಸಂತರ್ಪಣೆ ಈಗ ನಡೀತಾ ಇದೆ. 3 ದಿನ ವಿಶೇಷವಾಗಿ ನಡೀತಾ ಇದೆ. ಒಂದು ಭಟ್ರಹಳ್ಳಿ ಹಾಗೂ ಯನಮಲಪಾಡಿ, ಚನ್ನರಾಯನಹಳ್ಳಿ, ಬೋಡಂಪಲ್ಲಿ, ಸುಮಾರು ಇನ್ನು ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ರಾಯಪಲ್ಲಿ ಗ್ರಾಮಸ್ಥರಿಂದ ಎಲ್ಲರಿಂದ ಸಹ ಒಂದು ಬ್ರಾಹ್ಮಣರ ಒಂದು ಸಂಘದಿಂದ ಇಲ್ಲಿ ಸುಮಾರು 10,000 ಜನಕ್ಕೂ ಒಂದು ಅನ್ನ ಸಂತರ್ಪಣೆ ನಡೀತಾ ಇದೆ. ಆದ್ದರಿಂದ ತುಂಬ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಗ್ತಾ ಇದೆ. ಜೈ ಶ್ರೀಮನ್ನಾರಾಯಣ.